ಹಾವೇರಿ ಡಿಸ್ಟಿಕ್ ಇಂದ ಸವಣೂರು ತಾಲೂಕು ನಮ್ದು ಸವಣೂರು ರೈತ ಉತ್ಪಾದಕ ಕಂಪನಿ ನಾನು ಸಿಇಒ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಏನು ಉತ್ಪಾದನೆ ಆಗುತ್ತೆ ಅಲ್ಲಿ ನಮ್ದು ಮಿಲೆಟ್ಸ್ ಪ್ರೊಸೆಸಿಂಗ್ ಇದೆ. ಬಟ್ ಅದು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ನಾವು. ಈಗ 3 ವರ್ಷ ಆಯ್ತು ನಮ್ದು FPO ಸ್ಟಾರ್ಟ್ ಆಗಿ. ಇವೆಲ್ಲ ಗೌರ್ಮೆಂಟ್ ಇಂದ ಏನು ಸ್ಕೀಮ್ಗಳು ಬಂದಿದ್ದಾವೆ ಅವೆಲ್ಲ ಚೆನ್ನಾಗಿದೆ. ಮತ್ತೆ ಆ ಒಂದು ಇಷ್ಟು ಪ್ರಮಾಣದಲ್ಲಿ ಸಬ್ಸಿಡಿ ಕೊಡೋದು ಯಾವುದು ಸಂಸ್ಥೆನೂ ಇಲ್ಲ. ಈ ಒಂದು ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ಒಂದು ಕಾರ್ಯವನ್ನ ನೀಟಾಗಿ ಮಾಡ್ತಾ ಇದೆ. ಆದ್ರೆ ಬಟ್ ಏನಾಗ್ತಾ ಇದೆ ಅಂತಂದ್ರೆ ಅಲ್ಲೇ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಸಂಪನ್ಮೂಲ ಕೊರತೆ ಇದೆ, ಮತ್ತೆ ಮಾಹಿತಿ ಕೊರತೆ ಇದೆ. ಸರ್, ಏನೆಲ್ಲ ಸಂಪನ್ಮೂಲ ಕೊರತೆ ಇದೆ, ಮಾಹಿತಿ ಏನೆಲ್ಲ ಮಾಹಿತಿಗಳು ಕೊರತೆ ಇದೆ? ಅದೇ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು. ಈ ಏನ್ ಸ್ಕೀಮ್ ಇದೆಯಲ್ಲ, ಆ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಕೊಡ್ತಾ ಇದಾರಲ್ಲ, ಅದು ಯಾವುದು ಸಾಲ್ತಾ ಇಲ್ಲ. ಆ ನಂತರ ಇವಾಗಿಲ್ಲ ಏನಾಗ್ತಾ ಇದೆ, ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತ ಟೈಮಲ್ಲಿ ಅಲ್ಲಿ ನಮಗೆ ಜಾಗದ ಕೊರತೆ ಇದೆ FPOಗಳದ್ದು. ಆ ನಂತರ ಡೈರೆಕ್ಟರ್ಸ್ ಅದು ಸ್ವಲ್ಪ ಸಮನ್ವಯತೆ ಕೊರತೆ ಇದೆ. ಆದ್ರಿಂದ ಇದೆಲ್ಲ ನಾವು ಹೊಂದಾಣಿಕೆ ಮಾಡ್ತಾ ಹೋದ್ರೆ ಈ ಒಂದು ಸ್ಕೀಮ್ ಮೂಲಕ ನಾವು ಒಂದು ಸ್ವಾವಲಂಬನೆಯನ್ನ ಮಾಡ್ಬೋದು. ನಮ್ಮ ಭಾಗದಲ್ಲಿ ಒಂದು 10 ಹಳ್ಳಿಯಿಂದ ನಾವು ಆಯ್ಕೆ ಮಾಡ್ಕೊಂಡಿದೀವಿ ಅಂತಂದ್ರೆ ಆ 10 ಹಳ್ಳಿಯಲ್ಲಿ ನಾವು ಯಾವುದೋ ಒಂದು ಯೋಜನೆಯನ್ನ ಮಾಡಿದಾಗ ಅದು ಸಕ್ಸಸ್ ಕಾಣ್ತದೆ. ಎಷ್ಟೋ ರೈತ ಕುಟುಂಬದ ಯುವತಿಯರಾಗಿರ್ಬೋದು ಬೆಂಗಳೂರಿನ ಅವಲಂಬಿಸಿಕೊಂಡು ಕೆಲಸಕ್ಕೆ ಬರ್ತಿದ್ದಾರೆ. ಈ ತರಗಳಾದ್ರೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ? ಇಲ್ಲ, ಸುಮಾರು ಜನ ನಮ್ಮ ಭಾಗದಲ್ಲಿ ಅಟ್ಲೀಸ್ಟ್ ಒಂದು ನಾವು 10 ಹಳ್ಳಿ ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ 10 ಹಳ್ಳಿಯಿಂದ ನಾವು ಬೆಂಗಳೂರು ಬರೋ ರೈತ ಮಕ್ಕಳು ಬೆಂಗಳೂರು ಬರೋ ತಡಿಬೋದು. ಈ ಒಂದು ಇಂಥ ಒಂದು ಉದ್ಯಮಗಳು ಸ್ಟಾರ್ಟ್ ಮಾಡಿದ್ರೆ ಈಗ ಎಣ್ಣೆಗಾಣ ಆಗಿರ್ಬೋದು, ಮಿಲೆಟ್ ಪ್ರೊಸೆಸಿಂಗ್ ಆಗಿರ್ಬೋದು, ಖಾರ ಕುಟುಂಬ ಮಿಷನ್ ಆಗಿರ್ಬೋದು, ಇವನ್ನೆಲ್ಲ ನಾವು ಮಾಡಿದ್ರೆ ಉದ್ಯೋಗವನ್ನು ಸೃಷ್ಟಿ ಮಾಡ್ಬೋದು. ಸರ್ಕಾರ ಹೇಗೆ ಕೆಲಸ ಮಾಡ್ತಾ ಇದೆ? ರೈತರ ಪರ ಕೆಲಸ ಮಾಡ್ತಿದೆಯಾ? ಕೆಲಸ ಮಾಡ್ತಿದೆಯಾ? ಈಗಿನ ಸರ್ಕಾರ ಆಗಿರ್ಬೋದು, ಹಿಂದಿನ ಸರ್ಕಾರ ಆಗಿರ್ಬೋದು, ಮಾಡ್ತಾ ಇದೆ. ಬಟ್ ಆದ್ರೆ ಇನ್ನೂ ಹೆಚ್ಚಿಗೆ ಒತ್ತನ್ನು ಬೇಕು. ಯಾವುದು ಉತ್ತಮವಾಗಿದೆ, ಈಗಿನ ಸರ್ಕಾರ ಹಿಂದಿನ ಸರ್ಕಾರ? ಅದನ್ನ ನಾವೆಲ್ಲ ಹೇಳಕ್ ನೀವು ರೈತರು ನಿಮ್ಗೆ ಗೊತ್ತಿರುತ್ತಲ್ವಾ? ಚೆನ್ನಾಗಿದೆ, ಎರಡು ಸರ್ಕಾರನೂ ಚೆನ್ನಾಗಿದೆ ಈಗೆಲ್ಲ. ಇವಾಗಿನ ಸರ್ಕಾರ ನಾವು ಹಾವೇರಿ ಜಿಲ್ಲೆಯ ಶಿಕಾಂತ ತಾಲೂಕಿನಿಂದ ಚಂದಾಪುರ ರೈತ ಉತ್ಪಾದಕರ ಫಾರ್ಮರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಧ್ಯಕ್ಷನಾಗಿ ಇವತ್ತಿನ ಸರ್ಕಾರಕ್ಕೂ ಮತ್ತು ಕರ್ನಾಟಕ ಕೇಂದ್ರ ಸರ್ಕಾರಕ್ಕೂ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾಕಂದ್ರೆ ರಾಜ್ಯದೊಳಗ ಇಂಥ ಬಹುಸಂಖ್ಯಾತ ರೈತ ಕುಟುಂಬ ಇರೋದ್ರಿಂದ ಈ FPOಗಳ ಸ್ಥಾಪನೆ ಆಗಿರೋದ್ರಿಂದ ಈ ರೈತರಿಗೆ ತುಂಬಾ ಅನುಕೂಲತೆ ಆಗಿದೆ. ಬಟ್ ಈ ಸರ್ಕಾರ FPOಗಳನ್ನ ಸ್ಥಾಪನೆ ಮಾಡಿದೆ, ಬಟ್ ಇಕ್ವಿಟಿ ಗ್ರಾಂಟ್ ಅನ್ನ ಬಹಳ ಲೇಟ್ ಆಗಿ ಕೊಡ್ತಾ ಇದೆ. ಬಟ್ ಇಕ್ವಿಟಿ ಗ್ರಾಂಟ್ ಕೊಟ್ರೆ ಆ FPOಗಳ ಮುನ್ನಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ಆ FPOದೊಳಗೆ ಗ್ರಾಂಟ್ ಸದಸ್ಯತ್ವ ತಗೊಂಡಂತ ಆ ಫಾರ್ಮರ್ಸ್ 1 ಎಕರೆ 2 ಎಕರೆ ಜಮೀನು ಹೊಂದಂತರ ನಾವು ಸದಸ್ಯತ್ವ ತಗೊಂಡಿರ್ತೀವಿ. ಬಟ್ ಈ ಸರ್ಕಾರ ಆ ರೇಷನ್ ಕಾರ್ಡ್ ಅನ್ನ ಸ್ವಲ್ಪ ರದ್ದು ಮಾಡಬೇಕು ಅಂತ ಆದೇಶ ಮಾಡಿದೆ. ದಯವಿಟ್ಟು ಈ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊಂತೀವಿ, ಈ ರೇಷನ್ ಕಾರ್ಡ್ ಅನ್ನ FPO ಡೈರೆಕ್ಟರ್ಗಳನ್ನ ಹೊರತುಪಡಿಸಿ ಬೇರೆ ಬೇರೆ ಉದ್ಯಮದಾರರು ಅವರನ್ನ ರೇಷನ್ ಕಾರ್ಡ್ ರದ್ದುಪಡಿಸಲಿ. ಬಟ್ ನಮ್ಮ FPOಗಳಿಗೆ ನಿರ್ದೇಶಕರಾದಂಥ ಅವ್ರನ್ನ ರೇಷನ್ ಕಾರ್ಡ್ ಹೊರತುಪಡಿಸಿ ರದ್ದು ಮಾಡಿದ್ರೆ ಬಹಳ ಅನ್ಯಾಯ ಆಗತ್ತೆ. ನಾವು FPOದಿಂದ ಹಿಂಗೆ ಬರುವಂಥ ಕೆಲಸ ನಾವು ಮಾಡ್ಬೇಕಾಗತ್ತೆ. ಯಾಕಂದ್ರೆ ಸದಸ್ಯತ್ವ ತಗೊಂಡವ್ರು ರೇಷನ್ ಕಾರ್ಡ್ ರದ್ದಂದ್ರೆ ಈ ರೇಷನ್ ಕಾರ್ಡ್ಗಿಂತ ಅವಲಂಬಿತವಾಗಿ ಬದುಕುವಂಥ ಜನನ ನಮ್ಮಲ್ಲಿ FPOಗಳು ಕೆಲಸ ಮಾಡ್ತೀವಿ. ಅದಕ್ಕೆ ದಯವಿಟ್ಟು ಸರ್ಕಾರಕ್ಕೆ FPOಗಳಿಗೆ ಏನು ರೇಷನ್ ಕಾರ್ಡ್ ರದ್ದು ಮಾಡ್ತಾ ಇದೆ ಅದನ್ನ ಹಿಂಪಡಿಬೇಕು ಅಂತಂದು ಕಳಕಳಿಯಿಂದ ಕೇಳ್ಕೊಂತೇನೆ. ಶಿಕಾಂತ ತಾಲೂಕು ಚಂದಾಪುರ ರೈತ ಉತ್ಪಾದಕರ ಕಂಪನಿ ಅಧ್ಯಕ್ಷರು. ರೈತರ ಪರವಾಗಿ ಈಗಿನ ಸರ್ಕಾರ ಕೆಲಸ ಮಾಡ್ತೀವಿ, ಹಿಂದಿನ ಸರ್ಕಾರ ಚೆನ್ನಾಗಿ ಕೆಲಸ ಮಾಡಿಲ್ಲ. ಇಲ್ಲ, ಈಗ ಅವಾಗ FPOಗಳು BJP ಸರ್ಕಾರ ಇದ್ದಾಗ ಕೂಡ, ಯಾಕಂದ್ರೆ ಹಾವೇರಿಯಲ್ಲಿ ಗೋಲಿಬಾರ್ ಆಗಿತ್ತು. ಹೌದು, ಗೋಲಿಬಾರ್ ಆಗೈತಿ, ಬೀಜದ್ದು ಗೊಬ್ಬರದ್ದು ಬಹಳ ಅವಶ್ಯಕತೆ ಐತಿ. ಅಲ್ಲಿ ಹಾವೇರಿ ಜಿಲ್ಲೆಯೊಳಗ ರೈತ ಕುಟುಂಬನ ರೈತರಾಗೆ ಬಹಳ 90% ನಾವು ರೈತ ಕುಟುಂಬದವರೇ ಇದ್ದೇವೆ. ಯಾಕಂದ್ರೆ ಬೇರೆ ಯಾವ ಉದ್ಯಮಿಗಳಿಲ್ಲ, ಬೇರೆ ಯಾವ ಬಿಸ್ನೆಸ್ ಮ್ಯಾನ್ಗಳಿಲ್ಲ. ನಾವು ಭೂಮಿ ಹೊಂದಂತವ್ರು, ಭೂಮಿ ಜಮೀನುಗಳಿಗೆ ದುಡಿಯೋರು, ಬೆಳಕರಿದ್ರೆ ಭೂಮಿ ಒಳಗೆ ಇರ್ತೀವಿ, ಸಾಯಂಕಾಲದ್ರೆ ಭೂಮಿ ಒಳಗೆ ಇರ್ತೀವಿ. ಇವತ್ತಿನ ಸರ್ಕಾರ ಎಲ್ಲವೂ ಹೆಚ್ಚು ಒತ್ತು ಕೊಟ್ಟು ಬೆಳೆ ಪರಿಹಾರ ಇರ್ಬೋದು, ಇನ್ಸೂರೆನ್ಸ್ ಒಳಗೆ ದೊಡ್ಡ ಮಾಫಿಯಾ ನಡೆದದಿ. ಇನ್ಸೂರೆನ್ಸ್ ಕಂಪನಿ ಒಳಗೆ ಏನೆಲ್ಲ ಮಾಫಿಯಾ ಆಗಿದೆ? ಅದೇನೋ ಇವತ್ತು ಇನ್ಸೂರೆನ್ಸ್ ಕಂಪನಿ ಒಳಗೆ ದೊಡ್ಡ ಫ್ರಾಡ್ ಕೆಲಸ ಆಗ್ತದೆ. ಯಾಕಂದ್ರೆ ಅಲ್ಲಿ ತಳಮಟ್ಟದ ಇನ್ಸೂರೆನ್ಸ್ ರೈತರು ಕಟ್ಟದಂತ ಬೆಳೆಗೆ ಕ್ಲೇಮ್ ಆಗ್ತಾ ಇಲ್ಲ. ಬಟ್ ಒಂದು ಅದೇನು ಕನ್ಸಲ್ಟ್ ಮಾಡಿರ್ತಾರೋ ಇನ್ನೊಂದು ಕಂಪನಿಯವರು ಅದಕ್ಕೆ ಕನ್ಸಲ್ಟ್ ಆಗುತ್ತೆ. ಇಲ್ಲಿ ರೈತರಿಗೂ ಸುಮಾರು ತೊಂದರೆ ಆಗತೈತಿ. ದಯವಿಟ್ಟು ಇವತ್ತಿನ ಸರ್ಕಾರ ಏಜೆಂಟರ ಮೂಲಕ ಮಾಡಿದ್ದು ಕ್ಲೇಮ್ ಆಗ್ತದೆ. ಇನ್ಸೂರೆನ್ಸ್ ಕಂಪನಿ ಇರ್ಬೋದು, ಬೆಳೆ ಹಾನಿ ಬಗ್ಗೆ ತಾರತಮ್ಯ ಇರ್ಬೋದು, ದಯವಿಟ್ಟು ಈ ಬೆಳೆ ಹಾನಿ ಮತ್ತು ಇನ್ಸೂರೆನ್ಸ್ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟು ಸರ್ಕಾರ ಗಮನ ಹರಿಸಿದ್ರೆ ರೈತ ಕುಟುಂಬ ಸ್ವಾವಲಂಬಿ ಆಗಕ್ಕೆ ಸಾಧ್ಯ ಆಗುತ್ತೆ. ಬಟ್ ನಪ್ಪಕ್ಕೆ ಮಾತ್ರ ನಾವು ರೈತರ ಪರ ಇದೀವಿ ಅನ್ನೋದು ಸ್ವಲ್ಪ ಯಾಕೋ ನಮ್ಗೆ ಸ್ವಲ್ಪ ಕುಂಠಿತ ಬಂತಿ. ದಯವಿಟ್ಟು ಕರ್ನಾಟಕ ಸರ್ಕಾರ
ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡಿ ಹಿಂಗಲಾಗಿ ರೈತರನ್ನ ಉಳಿಯುವಂತ ಕೆಲಸ ಮಾಡಿದ್ರೆ ಮುಂದೆ ರಾಜ್ಯದೊಳಗೆ ಒಬ್ಬರ ಇವರೇ ಆಗಿರ್ಬೋದು ಕೊರತೆ ತುಂಬಾ ಇತ್ತು. ರಾಜ್ಯ ಸರ್ಕಾರ ಕೂಡ ಕ್ರೆಡಿಟ್, ಕೇಂದ್ರ ಸರ್ಕಾರ ಕೂಡ ಕ್ರೆಡಿಟ್ ಇಲ್ಲ ಅಂತ ಹೇಳಿ. ಇಲ್ಲ ಇವ್ರೊಳಗೆ ತಾರತಮ್ಯ ಇದೆ. ಯಾಕಂದ್ರೆ ನಮ್ಮ ರೈತರಿಗೆ ಇವತ್ತು ಮಾಧ್ಯಮದ ಮುಖಾಂತರ ನಮ್ಗೆಲ್ಲ ನೋಡ್ಬೋದು. ಮತ್ತೆ ತಾರತಮ್ಯ ಇದ್ರೆ ರೈತರು ಮತ್ತೆ ಆಗತ್ತಾಗತ್ತಂದ್ರೆ ಅವರು ಕೇಂದ್ರ ಸರ್ಕಾರ ಆಗಿರೋದು ರಾಜ್ಯ ಸರ್ಕಾರ. ಈಗ ಏನಾಗುತ್ತೆ ಸರ್, ಇದು ನಾವು ಅನ್ಕೊಂಡಿದ್ದ ಪ್ರಕಾರ, ನಾವು ಇಂಡಿಯಾ ಪ್ರಕಾರ ಮೊಬೈಲ್ ನೋಡೋ ಪ್ರಕಾರ ಏನಾಗ್ಬಿಟ್ಟತಿ, ಒಬ್ಬನ ಮೇಲೆ ಹೋಗ್ತಾನಂತಂದ್ರೆ ಒಬ್ಬನ ತೆಳಗಿರ್ತಾನೆ, ಒಬ್ಬನ ತೆಳಗಿರ್ತಾನಂತಂದ್ರೆ ಮೇಲೆ ಹೋಗ್ತಾನೆ. ಬಟ್ ರೈತರ ವಿಷಯದೊಳಗೆ ತಾರತಮ್ಯ ಮಾಡಬೇಡ್ರಿ ದಯವಿಟ್ಟು. ಯಾಕಂದ್ರೆ ನೀವು ರೈತರಿಂದ ಜನಪ್ರತಿನಿಧಿಯಾಗಿ ವಿಧಾನಸಭೆಗೆ ಬಂದವರು. ರಾಜ್ಯ ಸರ್ಕಾರ ಕೂಡ ಕ್ರೆಡಿಟ್, ಕೇಂದ್ರ ಸರ್ಕಾರ ಕೊಡ್ತಿಲ್ಲ ಅಂತ ಕೇಂದ್ರ ಎಲ್ಲ ಆಟೋಪಟ್ಟು ಲೆಕ್ಕಕ್ಕಿಲ್ರಿ ಇವ್ರ ಮೇಲೆ ಅವ್ರು ಹಾಕೋದು, ಅವ್ರ ಮೇಲೆ ಇವ್ರು ಹಾಕೋದು. ದಯವಿಟ್ಟು ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ದೊಂದು ವಿನಂತಿ, ರೈತರ ಬಗ್ಗೆ ಆಟ ಆಡ್ಬೇಡ್ರಿ, ರೈತರ ಬಗ್ಗೆ ಚೆಲ್ಲಾಟ ಮಾಡ್ಬೇಡ್ರಿ. ಬೆಳೆ ಹಾನಿದು 2028ಕ್ಕೆ ಹಾಲಿ ಚುನಾವಣೆ ಅಂತ 2 ವರ್ಷ 3 ವರ್ಷ ಇನ್ನೂ ಇದೆ. ಹಾಲಿ ಚುನಾವಣೆ ಅಂತ ಪ್ರಿಪೇರ್ ಆಗ್ತಿದ್ದಾರೆ. ಇಂಥ ರಾಜಕಾರಣಿಗಳು ಏನು ಬುದ್ಧಿ ಕಲಿಸ್ಬೇಕಂತ ಏನು ಮಾಡಕ್ಕಾಗಲ್ರಿ. ಪ್ರಜಾಪ್ರಭುತ್ವದೊಳಗೆ ದುಡ್ಡಿದ್ದವನೇ MLA ಆಗೋದು, ದುಡ್ಡಿದ್ದವನೇ ವಿಧಾನಸೌಧ ನೋಡೋದು. ನಾವು ರೈತರ ಮಕ್ಕಳೆಲ್ಲ ಸುಮ್ಮನೆ ಭೂಮಿ ದುಡಿಯೋದಾಗ್ಬಿಟ್ಟೈತಿ. ಬಟ್ ಒಂದು ನಮ್ಗೆ ಪೂರ್ವಕದ ಅಭಿನಂದನೆ ಸಲ್ಲಿಸೋದ್ರೆ ಈ ರೈತ ಉತ್ಪಾದಕರ ಕಂಪನಿಗಳನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜೋಡಣೆ ಮಾಡಿ ಹಳ್ಳಿ ಮಟ್ಟದೊಳಗೆ ಈ ಸ್ಥಾಪನೆ ಮಾಡಿದ್ರಲ್ಲ, ದಯವಿಟ್ಟು ಇವಕ್ಕೆ ಕೊರತೆ ಬರದಂಗೆ. ಯಾಕಂದ್ರೆ ದೇಶಕ್ಕೆ ಅನ್ನ ಹಾಕೋ ರೈತ ಅಂತ ಹೇಳ್ತಾರೆ. ಅದೇ ರೈತರು ಗೋಲಿಬಾರ್ ಮಾಡ್ತಾರೆ. ಹಾವೇರಿಯಲ್ಲಿ ಗೋಲಿಬಾರ್ ಆಗಿದ್ದು ರೈತರು ಕೂಡ ಸುಮಾರು ಸಲ ನಡೆದವ್ರೆ. ಸುಮಾರು ಸಲ ಇವಾಗ ಏನಾಗ್ಬಿಟ್ಟಿದೆ ಅಂತಂದ್ರೆ ರೈತ ಏನು ಹಾಕಿ ಹೇಳಿಲ್ಲ, ಆಸ್ತಿ ಕೇಳಿಲ್ಲ, ಬರೀ ಗೊಬ್ಬರ ಬೀಜ ಕೇಳಿದವು. ಗೊಬ್ಬರ ಬೀಜ ಕೇಳಿದಾಗ ಇವತ್ತಿನ ಸರ್ಕಾರ, ಹಿಂದಿನ ಸರ್ಕಾರ ಇರ್ಬೋದು, ಇವತ್ತಿನ ಸರ್ಕಾರ ಕೂಡ ಇರ್ಬೋದು, ಮುಂಚಿತವಾಗಿ ನಾಳೆ ಮಾರ್ಚ್ ತಿಂಗಳಿಗೆ ನಾವು ಬಿತ್ತನೆ ಸ್ಟಾರ್ಟ್ ಆಗ್ತೇವೆ ಅಂದ್ರೆ ಅದ್ರ ಹಿಂದಿನ ತಿಂಗಳೊಳಗೆ ಇವತ್ತಿನ ಸರ್ಕಾರ ಬೀಜ, ಗೊಬ್ಬರ, ಔಷಧಿ ಇತ್ಯಾದಿ ರೈತರ ಸಲಕರಣೆಗಳನ್ನ ಸ್ಟಾಕ್ ಇಡಬೇಕು, ರೈತರಿಗೆ ಒದಗಿಸುವಂತ ಕೆಲಸ ಆಗ್ಬೇಕು. ಎಲ್ಲ ಗಡ್ಡಕ್ಕೆ ಬೆಂಕಿ ಎತ್ತಾಗ ಬಾಯಿ ತೊಡುವಂತ ಕೆಲಸ ಸರ್ಕಾರಗಳು ಮಾಡ್ತಾ ಇದಾವೆ. ದಯವಿಟ್ಟು ಮುಂದಿನ ದಿನವಾಗಿ ಇದನ್ನು ಮಾಡಬಾರ್ದು. ಬಿಫೋರ್ 1 ತಿಂಗಳು ಮುಂದಿರ್ತ ಸರ್ಕಾರ ಎತ್ತಿಸಿಕೊಂಡು ರೈತರಿಗೆ ಬರುವಂತ ಸಲಕರಣೆಗಳು, ಬೀಜ, ಗೊಬ್ಬರ, ಔಷಧಿಗಳನ್ನ ಸ್ಟಾಕ್ ಇಟ್ಟು ರೈತರಿಗೆ ಒದಗಿಸಬೇಕು ಅಂತ ಮಲ್ಕೊಂಡು ಮಾಡ್ಕೊತೀನಿ. ರೈತರ ಉತ್ಪಾದಕರಿಗೆ ಕೃಷಿ ಸಚಿವರು ಏನ್ ಹೇಳ್ತಾರೆ ಈ ವಿಚಾರವಾಗಿ? ಕೃಷಿ ಸಚಿವರು ಒಳ್ಳೆಯ ಸಂಭಾವನೆ ಇದೆ. ಬಟ್ ಎಲ್ಲ ಹೇಳಿದ್ದಾರೆ ಮುಂದಿನ ದಿನಮಾನದೊಳಗೆ ನಾವು ಪಿಯುಗಳಿಗೆ ಬರೋಂಥ 2 ಕೋಟಿ ಗ್ರಾಂಟ್ ಇರ್ಬೋದು, ಹಣಗಳಿರ್ಬೋದು, ಇವನ್ನೆಲ್ಲ ಸಂದಾಯ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಬಟ್ ಕಾದ್ ನೋಡ್ತೀವಿ. ಮುಂದೆ 2028 ಮತ್ತೆ ಇಲೆಕ್ಷನ್ ಬಂದೇ ಬರುತ್ತೆ. ಅವಾಗ ನಾವು ರೈತರೆಲ್ಲ ಒಗ್ಗೂಡಿ, ರೈತರೆಲ್ಲ ಒಕ್ಕೂಡಾಗಿ ಅವು ನಾವು ಏನು ತರಬೇಕು, ಏನು ಕಲಿಸ್ಬೇಕು, ನಾವು ಮುಂದಿನ ಆಲೋಚನೆ ಮಾಡ್ತೀವಿ. ಬಟ್ ಇನ್ನೂ 1 ವರ್ಷ 2 ವರ್ಷ ಕಾದ್ ನೋಡ್ತೀವಿ. ದಯವಿಟ್ಟು ರೈತರನ್ನ ಕಡೆಗಣಿಸ್ಬೇಡ್ರಿ. ರೈತರಿದ್ರೆ ದೇಶ, ದೇಶ ಇದ್ರೆ ರೈತ. ಅದಕ್ಕಾಗಿ ಇವತ್ತಿನ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ದಯವಿಟ್ಟು ಮಾಡ್ಕೊಂತೀವಿ, ರೈತರ ಬಗ್ಗೆ ಚೆಲ್ಲಾಟಗಳನ್ನ ಆಡೋದನ್ನು ನಿಲ್ಲಿಸಬೇಕು. ರೈತರಿಗೆ ಬರುವಂತ ಸಲಕರಣೆಗಳು, ರಸಗೊಬ್ಬರ ಒದಗಿಸಬೇಕು. ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಏನ್ ಮಾಡ್ತೀರಾ ನೀವು? ಮುಂದಿನ ದಿನದಲ್ಲಿ ತಕ್ಕಾಟ ಕಲಿಸಿ ಕಲಿಸ್ತೀವಿ. ಮುಂದಿನ ದಿನಮಾನದೊಳಗೆ ಯಾಕಂದ್ರೆ ನಾವು ಸುಮ್ಮನೆ ನೋಡ್ತಾ ಇದೀವಿ. ಸುಮ್ಮನೆ ಅದನ್ನ ಈಗ ಇಲ್ಲಿ ವಿಧಾನಸೌಧ ಏನ್ ನಡೀತಿದ್ದೆ ಸಣ್ಣ ಮಕ್ಕಳಿಗೆ, ಹಳ್ಳಿ ಮಕ್ಕಳು ಸಣ್ಣ ಮಕ್ಕಳಿಗೆ ಗೊತ್ತಾಗ್ತಾ ಇದೆ. ಆದ್ರೆ ಬಾಯ್ ಬಿಟ್ಟು ಮಾತಾಡಕ್ಕೆ ಇಂಥ ವೇದಿಕೆ ಸಿಗೋದು, ಇಂಥ ಕಾರ್ಯಕ್ರಮ ನಿರೂಪಣೆ ಆಗೋದು. ಇದೇನು ಎಪಿಗಳ ಕಾರ್ಯಕ್ರಮ ಹತ್ರ ಅದ್ಭುತ ಕಾರ್ಯಕ್ರಮ. ಇಲ್ಲೇ ನಾವು ಸ್ವಲ್ಪ ಮಾತಾಡ್ತೀವಿ ಒಳಗೆ ನಮ್ಮ ರೈತ ಉತ್ಪಾದಕರ ಕಂಪ್ನಿಗೆ ಏನು ಅನುಕೂಲತೆ ಬೇಕು, ಏನು ತಗೋಬೇಕು, ಏನು ಕೊಡ್ಬೇಕು ಅನ್ನೋದನ್ನ. ಅದು ದಯವಿಟ್ಟು ಇವತ್ತಿನ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಪಡ್ತೀವಿ. ನಮ್ಮ ರೈತರಿಗೆ ಮತ್ತು ರೈತ ಮಕ್ಕಳಿಗೆ ಅನ್ಯಾಯ ಆಗದಂಗೆ ಸರ್ಕಾರ ನಡೆಸಬೇಕು ಅಂತ ತಮ್ಮನ್ನು ಕೈಗೊಂಡು ಕೇಳ್ಬೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.